ಚಾರ್ಲಿ 777 ಚಿತ್ರಕ್ಕೆ ಟ್ಯಾಕ್ಸ್ ಫ್ರೀ ವಿಚಾರಕ್ಕೆ ಅಪಸ್ವರ ಎದ್ದಿದೆ. ಚಿತ್ರಕ್ಕೆ ತೆರಿಗೆ ವಿನಾಯಿತಿ ಬಗ್ಗೆ ನಿರ್ದೇಶಕ ಮನ್ಸೂರೆ ಪ್ರಶ್ನೆಯನ್ನ ಎತ್ತಿದ್ದಾರೆ. ತೆರಿಗೆ ವಿನಾಯಿತಿ ಪ್ರಶ್ನಿಸಿ ಫೇಸ್ಬುಕ್ ಅಲ್ಲಿ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ನಿರ್ದೇಶಕ ಮನ್ಸೂರೆ. ಶ್ವಾನದ ಕಾಳಜಿಯಿಂದ ಆ ಸಿನಿಮಾಗೆ ತೆರಿಗೆ ವಿನಾಯಿತಿಯನ್ನ ನೀಡಿದ್ದೀರಿ. ಆ ಹಣವನ್ನ ತಾವು ತಮ್ಮ ಜೇಬಿನಿಂದ ನೀಡ್ತಾ ಇದ್ದೀರಾ. ಮನುಷ್ಯತ್ವ ಎತ್ತಿ ಹಿಡಿಯುವ ನೂರಾರು ಸಿನಿಮಾಗಳು ಬರ್ತಾ ಇವೆ. ಕಳೆದ ವರ್ಷವೂ ಸಾಕಷ್ಟು ಈ ರೀತಿಯ ಸಿನಿಮಾಗಳು ಬಂದಿವೆ. ಅದು ಯಾವುದಕ್ಕೂ ಸಿಗದ ವಿನಾಯಿತಿ ಈ ಸಿನಿಮಾಗೆ ಯಾಕೆ ಅನ್ನುವ ಪ್ರಶ್ನೆ ಮಾಡಿದ್ದಾರೆ. ಚಿತ್ರ ನಿರ್ದೇಶಕ ಮನ್ಸೂರೆ ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರಶ್ನೆಯನ್ನ ಮಾಡಿ ಪತ್ರ ಬರೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಅದನ್ನ ಕಳೆದ ವರ್ಷವೂ ಮನುಷ್ಯತ್ವವನ್ನ ನೀಡುವಂತಹ, ಮನುಷ್ಯತ್ವದ ಬಗ್ಗೆ ಬೆಲೆ ಕೊಡುವಂತಹ ಅನೇಕ ಸಿನಿಮಾಗಳು ಬಂದವು. ಆದ್ರೆ ಅದು ಯಾವುದಕ್ಕೂ ಸಿಗದಂತಹ ತೆರಿಗೆ ವಿನಾಯಿತಿ ಈ ಸಿನಿಮಾಗೆ ಯಾಕೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ಈ ಸಿನಿಮಾದಲ್ಲಿ ಶ್ವಾನದ ಪ್ರೀತಿಯ ಬಗ್ಗೆ ಹೇಳಲಾಗಿದೆ. ಆದ್ರೆ ಈ ತರದ ಅನೇಕ ಸಿನಿಮಾಗಳು ಬಂದಿದೆ. ಮನುಷ್ಯತ್ವವನ್ನು ಎತ್ತಿ ಹೇಳುವಂತಹ ಅನೇಕ ಸಿನಿಮಾಗಳು ಬಂದಿದೆ. ನೀವು ಈ ಹಣವನ್ನ ನಿಮ್ಮ ಜೇಬಿನಿಂದ ಕೊಡ್ತಾ ಇದ್ದೀರಾ, ತೆರಿಗೆ ವಿನಾಯಿತಿಯನ್ನ ಕೊಡ್ತಾ ಇದ್ದೀರಲ್ಲ, ಅದರ ಹಣವನ್ನ ಟ್ಯಾಕ್ಸ್ ಫ್ರೀಯನ್ನ ಯಾರಿಗೆ ಕೊಡ್ತಾ ಇದ್ದೀರಿ, ಯಾರ ಹಣದಿಂದ ಕೊಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಿನಿಮಾ ನಿರ್ದೇಶಕರಾಗಿರುವ ಮನ್ಸೂರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ. ಯಾಕೆ ಯಾವುದಕ್ಕೂ ನೀಡಿದಂತಹ 100% ತೆರಿಗೆ ವಿನಾಯಿತಿ ಈ ಸಿನಿಮಾಗೆ ಯಾಕೆ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಅನೇಕ ಸಿನಿಮಾಗಳು ಬಂದಿದೆ. ಕಳೆದ ವರ್ಷ ಕೂಡ ಅನೇಕ ಸಿನಿಮಾಗಳು ರಿಲೀಸ್ ಆಗಿದೆ. ಮನುಷ್ಯತ್ವವನ್ನು ಎತ್ತಿ ಹಿಡಿಯುವಂತಹ ಅನೇಕ ಸಿನಿಮಾಗಳು ಬಂದಿದೆ. ಅದಕ್ಕಿಲ್ಲದಂತಹ ಒಂದು ತೆರಿಗೆ ಫ್ರೀ, 100% ಟ್ಯಾಕ್ಸ್ ಫ್ರೀ ಇದಕ್ಕೆ ಯಾಕೆ ಅನ್ನುವಂತಹ ಸುದೀರ್ಘವಾದಂತಹ ಒಂದು ಪತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ ಮನ್ಸೂರೆ ಅವರು. ಸಿನಿಮಾಗಳನ್ನ ಸಂಬಂಧಪಟ್ಟಂತೆ ಈಗ ಅನೇಕ ಬಾರಿ ಇಂತಹ ಒಂದಷ್ಟು ಬೇರೆ ಬೇರೆ ರೀತಿಯ ವಿವಾದಗಳಾಗ್ತಾ ಇದೆ. ಆದ್ರೆ ಈಗ ಈ ಒಂದು ಚಿತ್ರವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೋಡಿದ್ರು, ಮೊನ್ನೆ ಕಣ್ಣೀರು ಹಾಕಿದ್ರು. ಈ ಚಿತ್ರವನ್ನ ನೋಡಿ ಅತ್ಯುತ್ತಮವಾದಂತಹ ಸಿನಿಮಾ ಅನ್ನುವಂತಹ ಒಂದು ಹೊಗಳಿಕೆಯನ್ನ ಕೊಟ್ಟರು. ಆ ನಂತರ ಈ ಸಿನಿಮಾಗೆ ಟ್ಯಾಕ್ಸ್ ಫ್ರೀ ಅನ್ನು ಕೂಡ ಮಾಡಲಾಯಿತು. ಎಲ್ಲರೂ ಹೋಗಿ ಸಿನಿಮಾ ನೋಡಿ ಅನ್ನೋದನ್ನ ಕೂಡ ಹೇಳಿದ್ರು. ಈಗ ಇದನ್ನೇ ಪ್ರಶ್ನಿಸಿ ಸಿನಿಮಾ ನಿರ್ದೇಶಕರಾಗಿರುವಂತಹ ಮನ್ಸೂರೆ ಅವರು ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೀವು ಯಾರ ನಿಮ್ಮ ಜೇಬಿನಿಂದ ಏನಾದ್ರೂ ದುಡ್ಡು ಕೊಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಅವರು. ಚಾರ್ಲಿ 777 ಸಿನಿಮಾಗೆ ಟ್ಯಾಕ್ಸ್ ಫ್ರೀ ಅನ್ನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ರು ಸ್ವತಃ ನಿರ್ದೇಶಕರಾಗಿರುವ ಮನ್ಸೂರೆ ಅವರು. ತೆರಿಗೆ ವಿನಾಯಿತಿ ಬಗ್ಗೆನೇ ಅವರು ಪ್ರಶ್ನೆಯನ್ನ ಮಾಡಿರೋದು. ಫೇಸ್ಬುಕ್ ಅಲ್ಲಿ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ಅನೇಕ ಅಂಶಗಳನ್ನ, ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊನ್ನೆಯಷ್ಟೇ 777 ಸಿನಿಮಾ ರಿಲೀಸ್ ಆಯಿತು. ಆ ನಂತರ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೆಯೇ ಸಚಿವರಾದಿಯಾಗಿ ಅನೇಕರು ಹೋಗಿ ಚಿತ್ರವನ್ನ ನೋಡಿದ್ರು. ಸಿನಿಮಾವನ್ನ ನೋಡಿದ ಬಳಿಕ ಬಸವರಾಜ ಬೊಮ್ಮಾಯಿ ಅವರು ಕಣ್ಣೀರು ಕೂಡ ಹಾಕಿದ್ರು. ಆ ಸಿನಿಮಾವನ್ನ ನೋಡ್ತಾ ಇದ್ದಂತೆ ಅತ್ಯುತ್ತಮವಾದಂತಹ ಸಿನಿಮಾ ಅಂತ ಹೇಳಿದ್ರು. ಆ ನಂತರ ಟ್ಯಾಕ್ಸ್ ಫ್ರೀ ಅನ್ನ ಕೂಡ ಮಾಡಿದ್ರು. ಆದ್ರೆ ಈಗ ಆ ಒಂದು ಟ್ಯಾಕ್ಸ್ ಫ್ರೀ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಈಗ ವಿವಾದಕ್ಕೆ ಕಾರಣ ಆಗಿರುವಂತಹ ಒಂದಷ್ಟು ಪತ್ರವನ್ನ ಬರೆದರು. ಅಂದ್ರೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅಲ್ಲಿ ಟ್ಯಾಕ್ಸ್ ಫ್ರೀ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡಬೇಕಾದಂತಹ ವಿಚಾರ ಅನ್ನೋದನ್ನ ಹೇಳಿದ್ದಾರೆ ನಿರ್ದೇಶಕ ಮನ್ಸೂರೆ ಅವರು. ಕೇವಲ ನೀವು ಈ ಸಿನಿಮಾಗೆ ಈಗ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದೀರಿ, ಯಾವ ಆಧಾರದಲ್ಲಿ? ಮನುಷ್ಯತ್ವಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಿನಿಮಾಗಳು ಬಂದಿದೆ, ಅದು ಯಾವುದು ಕಾಣಿಸ್ಲಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಈಗಾಗಲೇ ಕೇಳಿದ್ದಾರೆ. ಬೊಮ್ಮಾಯಿ ಅವರಿಗೆ ಪತ್ರವನ್ನ ಬರೆದಿದ್ದು ಮನ್ಸೂರೆ ಅವರು, ನಿರ್ದೇಶಕರು ಇವರು. ನಾಯಿಯ ಕಾಳಜಿಯಿಂದ ಅಥವಾ ಶ್ವಾನದ ಕಾಳಜಿಯಿಂದ ಆ ಸಿನಿಮಾಗೆ ನೀವು ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದೀರಿ. ಆದ್ರೆ ಅದರ ಆ ಹಣವನ್ನ ನೀವು ನಿಮ್ಮ ಜೇಬಿನಿಂದ ಕೊಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಮನುಷ್ಯತ್ವವನ್ನ, ಮಾನವೀಯತೆಯನ್ನ ಎತ್ತಿ ಹಿಡುವಂತಹ ಸಿನಿಮಾಗಳು ನೂರಾರು ಬಂದಿದೆ. ಕಳೆದ ವರ್ಷ ಕೂಡ ಅನೇಕ ಸಿನಿಮಾಗಳು ಬಂದಿದೆ, ಬರ್ತಾನೆ ಇವೆ. ಕಳೆದ ವರ್ಷ ಕೂಡ ಸಾಕಷ್ಟು ಈ ರೀತಿಯ ಸಿನಿಮಾಗಳು ರಿಲೀಸ್ ಆಗಿವೆ. ಅದ್ಯಾವುದಕ್ಕೂ ಸಿಗದಂತಹ ವಿನಾಯಿತಿ ಈ ಸಿನಿಮಾಗೆ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ನಿರ್ದೇಶಕರಾಗಿರುವಂತಹ ಮನ್ಸೂರೆ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಪ್ರಶ್ನೆಯನ್ನ ಹಾಕಿ ಅವರು ಸುದೀರ್ಘವಾದ ಪತ್ರವನ್ನ ಬರೆದಿರೋದು. ಫೇಸ್ಬುಕ್ ಅಲ್ಲಿ ಇದನ್ನ ಹಾಕಿದ್ದಾರೆ.